26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ನಾಳೆ ಸಭಾಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ ಪಾರ್ಟಿ ತನ್ನ ಲೆಟರ್ಹೆಡ್ಡಲ್ಲಿ ಸಂವಿಧಾನ ಬಾಹಿರವಾಗಿ ಮತ್ತು ಸದನಕ್ಕೆ ಒಂದು ಸಾರ್ವಭೌಮತ್ವ ಇದೆ ಮತ್ತು ಇಲ್ಲಿನ ಜನಪ್ರತಿನಿಧಿಗಳಿಗೆ ಒಂದು ಹಕ್ಕಿದೆ. ಈ ಸಾರ್ವಭೌಮತ್ವವನ್ನು ಹಕ್ಕನ್ನು ಕಸಿಯುವಂಥ ಕೆಲಸವನ್ನು ಕಾಂಗ್ರೆಸ್ಸಿನ ದೆಹಲಿಯಲ್ಲಿರುವಂಥ ನಕಲಿ ಗಾಂಧಿ ಕುಟುಂಬ ಅವರ ಲೆಟರ್ಹೆಡ್ಡಲ್ಲಿ ಸಭಾಧ್ಯಕ್ಷರ ಹೆಸರನ್ನು ಘೋಷಣೆ ಮಾಡುವಂಥ ಹೊಸ ಸಂಪ್ರದಾಯವನ್ನು ದೇಶದಲ್ಲಿ ಹುಟ್ಟಾಕಿದ್ದಾರೆ, ರಾಜ್ಯದಲ್ಲಿ ಹುಟ್ಟಾಕಿದ್ದಾರೆ. ಇದರಿಂದ ಸಭಾಧ್ಯಕ್ಷರು ಸದನದ ಚುನಾಯಿತರಾಗಬೇಕಾಗಿತ್ತು. ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿನೇ ಅವ್ರನ್ನ ಚುನಾವಣೆ ಮಾಡಿರುವಂಥದ್ದು ನೋಡಿದ್ರೆ ಇದು ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನು ಮಾಡ್ತಾ ಇದೆ. ಅದೇ ರೀತಿ ಮೇಲ್ಮನೆ ಸಭಾಪತಿಗಳ ಹುದ್ದೆಯನ್ನು ಅವರು ನಾನು ಅಧಿವೇಶನಕ್ಕೆ ಬಂದು ಅಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಮುಖ್ಯಮಂತ್ರಿ ಮನೆಗೆ ಹೋಗಿ ಹೇಳಿದ್ರು. ಅಷ್ಟಿದ್ರೂ ಕೂಡ ಒಂದು 20-30 ಜನ MLCಗಳು ನುಗ್ಗಿ ಬಲಾತ್ಕಾರವಾಗಿ ಅವರಿಂದ ರಾಜೀನಾಮೆಯನ್ನು ಪಡೆದಿದ್ದಾರೆ. ಇದು ಸಂವಿಧಾನಕ್ಕೆ ಬಗೆದಂಥ ಅಪಚಾರ. ಅಂದರೆ ಅದೂ ಕೂಡ ಕಾಂಗ್ರೆಸ್ ಲೆಟರ್ಹೆಡ್ಡಲ್ಲಿ ಬಂದಿದೆ. ಮತ್ತು ಉಪಸಭಾಪತಿಗಳು ಪೊನ್ನಣ್ಣವರ ಹೆಸರನ್ನು ಕೂಡ ಉಪಸಭಾಪತಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಈಗ ಪೊನ್ನಣ್ಣವ್ರನ್ನ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಯಾಗಿ ಘೋಷಣೆ ಮಾಡಿದೆ. ಯಾವುದು ಕರೆಕ್ಟು? ಈಗ DK ಶಿವಕುಮಾರ್ ಅವರು ಘೋಷಣೆ ಮಾಡಿರೋ ಪೊಲಿಟಿಕಲ್ ಸೆಕ್ರೆಟರಿ ಗ್ಯಾರಂಟಿನ ಅಥವಾ ಕೇಂದ್ರದ ಕಾಂಗ್ರೆಸ್ ನಾಯಕರು ಘೋಷಣೆ ಮಾಡಿರೋವಂಥ ಉಪಸಭಾಪತಿ ಗ್ಯಾರಂಟಿನ? ಅಂದರೆ ಒಂಥರ ಗೊಂದಲದ ಗೂಡಾಗಿದೆ. ಅಂದರೆ ಇಡೀ ಸದನವನ್ನು ಕಾಂಗ್ರೆಸ್ ಪಾರ್ಟಿ ಡೆಲ್ಲಿಯ ನಾಯಕರು ಹೈಜಾಕ್ ಮಾಡಿರೋವಂಥದ್ದು, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವಕ್ಕೆ ಅಗೌರವ ಮಾಡಿರ್ತಕ್ಕಂಥದ್ದು, ಈ ಸದನದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿರುವಂಥದ್ದು, ಇದೆಲ್ಲನೂ ಕೂಡ ಸಂವಿಧಾನ ವಿರೋಧಿ. ಇದನ್ನು ವಿರೋಧಿಸಿ ನಾವು ಸಭಾಧ್ಯಕ್ಷರ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡ್ತಾ ಇದ್ದೀರಿ. ಇದು ಡೆಮಾಕ್ರಸಿ ಅಲ್ಲ. ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅಪಚಾರ ಮಾಡಿರೋದ್ರಿಂದ ನಾವು ನಾಳೆ ನಡೆಯುವಂಥ ಸಭಾಧ್ಯಕ್ಷರ ಚುನಾವಣೆಯನ್ನು ಪ್ರಕ್ರಿಯೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೀರಿ. ಆದರೆ ಸಭಾಧ್ಯಕ್ಷರು ಆಯ್ಕೆ ಆದಮೇಲೆ ಆ ಸಭೆಗೆ, ಆ ಸೀಟ್ಗೆ, ಆ ಚೇರ್ಗೆ, ಆ ಪೀಠಕ್ಕೆ ಏನು ಗೌರವ ಕೊಡಬೇಕೋ ಆ ಗೌರವವನ್ನು ನಾವು ಕೊಡ್ತೀರಿ. ಅದರಲ್ಲಿ ನಾವು ಭಾಗಿಯಾಗ್ತೀರಿ. ಚುನಾವಣೆಯಲ್ಲಿ ಭಾಗಿಯಾಗಲ್ಲ ನಾವು. ಆದರೆ ಎಲೆಕ್ಟ್ ಆದಮೇಲೆ ಆ ಪೀಠಕ್ಕೆ ಏನು ಗೌರವ ಕೊಡಬೇಕೋ ಆ ಗೌರವವನ್ನು ನಾವು ಕೊಡ್ತೀರಿ. ಮುಂದಿನ ನಡವಳಿಕೆಯಲ್ಲೂ ಕೂಡ ಸಭಾಧ್ಯಕ್ಷರ ಪೀಠ ಪಕ್ಷಾತೀತವಾಗಿ ನಡಿಬೇಕು. ಎರಡೂ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷವನ್ನು ಒಟ್ಟಿಗೆ ತಗೊಂಡೋಗುವಂಥ ಕೆಲಸವನ್ನು ಸಭಾಧ್ಯಕ್ಷರು ಮಾಡಬೇಕು. ಆ ದೃಷ್ಟಿಯಿಂದ ನಾವು ಆ ಪೀಠಕ್ಕೆ ಏನು ಗೌರವ ಕೊಡ್ತಿರೋ ಇದು ಪೀಠದ ವಿರುದ್ಧ ಅಲ್ಲ, ಇದು ಕಾಂಗ್ರೆಸ್ಸಿನ ಲೆಟರ್ಹೆಡ್ಡು ಮತ್ತು ಸರ್ವಾಧಿಕಾರದ ವಿರುದ್ಧ. ಓಕೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.